ಅಭಿವೃದ್ಧಿ ಅಧಿಕಾರರಂತ ಸಮೃದ್ಧಿ ಮಂಜಣ್ಣನವರ ಈ ಬೆಂಗಳೂರು ಭೂಗಳರು ಯಾವಾಗ ಬಂದ್ರೋ ಸಮೃದ್ಧಿ ಮಂಜಣ್ಣವರು ಸಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಾ ಇದ್ದೀವಿ. ಒಬ್ಬ ತಾಲೂಕು ದಂಡಾಧಿಕಾರಿಗಳು ಕೋಲಾರ ಜಿಲ್ಲಾದ್ಯಂತ ಇರೋ ಬೆಟ್ಟಗುಟ್ಟುಗಳ ಈ ಒಂದು ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದೇ ಜಮೀನಿನ ಮೇಲೆ ಕುಳಿತು ಹೋರಾಟ ಮಾಡ್ತೀವಿ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿ ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 117ರಲ್ಲಿ 2 ಎಕರೆ 14 ಗುಂಟೆ ಬಂಡೆ ಖರಾಬು ಇದೆ. ಸರ್ವೆ ದಾಖಲೆಗಳ ಪ್ರಕಾರನೂ ಎಲ್ಲ ದಾಖಲೆಗಳನ್ನು ಬಂಡೆ ಖರಾಬು ಇದೆ. ಆದರೆ ಈ ಒಂದು ಶಂಕರ್ ರೆಡ್ಡಿ ಕುಟುಂಬಕ್ಕೆ ಕಂದಾಯ ಅಧಿಕಾರಿಗಳು ಒಂದು ಸರ್ವೆ ನಂಬರ್ 117ರ ಒಂದು ಬಂಡೆ ಖರಾಬನ್ನು 2 ಎಕರೆ 17 ಗುಂಟೆಗೆ ಈ ಒಂದು ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಮಂಜೂರಾತಿ ಮಾಡಿ ಕ್ರಯ ಅಂತೇಳಿ ಬರ್ತಾಯಿದೆ. ಪ್ರಪಂಚದಲ್ಲಿ ಯಾವುದೇ ರೀತಿಯಲ್ಲಿ ನೋಡ್ಕೊಳ್ರಿ ಬಂಡೆ ಖರಾಬ್ ಅಂತೇ ಬರ್ತಾಯಿದೆ, ಹೊತ್ತು ಕ್ರಯ ಅಂತ ಎಲ್ಲಿ ಬರಲ್ಲ. ಇವತ್ತು ಈ ಬಂಡೆ ಕ್ರಯ ಅಂತೇಳಿ ಬಂದರೆ ಕೋಲಾರ ಜಿಲ್ಲಾದ್ಯಂತ ಇರೋ ಬೆಟ್ಟಗುಟ್ಟುಗಳು ಅದನ್ನು ಕ್ರಯ ಅಂತೇಳಿ ಮಾಡ್ಕೋಬೋದಾಗಿತ್ತಲ್ಲ, ಯಾಕೆ ಅದನ್ನು ಮಾಡಿಲ್ಲ? ಈ ಒಂದು ರಾಷ್ಟ್ರೀಯ ಹೆದ್ದಾರಿ 70 ಪಕ್ಕದಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಈ ಜಮೀನಿಗೆ ಯಾಕೆ ದಾಖಲೆಗಳು ಸೃಷ್ಟಿ ಮಾಡಿ ಕ್ರಯ ಅಂತೇಳಿ ತೋರಿಸ್ತಾ ಇದ್ದಾರೆ? ಒಬ್ಬ ತಾಲೂಕು ದಂಡಾಧಿಕಾರಿಗಳು ಪ್ರಾಮಾಣಿಕವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಅವರ ಕೆಳ ಹಂತದ ಕಿರಿಯ ಅಧಿಕಾರಿಗಳಾದಂಥ ಆವಣಿ ಹೋಬಳಿ ಇರ್ಬೋದು, ದುಕ್ಸಂದ್ರ ಹೋಬಳಿ ಇರ್ಬೋದು, ಯಾರೇ ಅಧಿಕಾರಿಗಳಿರ್ಬೋದು, ಕಂದಾಯ ಸರ್ವೆ ಅಧಿಕಾರಿಗಳು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇದ್ದರೆ ತಾಲೂಕು ದಂಡಾಧಿಕಾರಿಗಳ ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿರ್ತದೆ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ತಾಲೂಕು ದಂಡಾಧಿಕಾರಿಗಳು ಪ್ರಾಮಾಣಿಕವಾಗಿ ನಾವು ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು, ತಾಲೂಕು ದಂಡಾಧಿಕಾರಿಗಳ ನಡೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಕಡೆಗೆ ಅಂತೇಳಿ ಒಂದು ಕಾರ್ಯಕ್ರಮವೂ ಮಾಡಿದರು. ಅದಕ್ಕೂ ನಾವು ರೈತ ಸಂಘ ಸಂಪೂರ್ಣವಾಗಿ ಬೆಂಬಲನೂ ಕೊಡ್ತೀವಿ. ಅವರು ಆ ಕಾರ್ಯಕ್ರಮ ಮಾಡಿದಾಗ ಅವರು ಬೆಂಗಳೂರು ಮೂಲದವರಿಂದ ಭೂಗಳರಿಂದ ಅವ್ರಿಗೆ ಉತ್ತರನೂ ಬಂದೈತೆ, ಅದೆಲ್ಲ ನಿಭಾಯಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ಇವತ್ತು ನಾವು ಕೇಳ್ತಾ ಇರೋದು ಸರ್ವೆ ನಂಬರ್ 117ರಲ್ಲಿ. ಅದರ ಜೊತೆಗೆ ಇವತ್ತು ಮುಳಬಾಗಿಲು ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡಬೇಕು, ಜನಸಾಮಾನ್ಯರಿಗೆ ಏನಾದರೂ ಒಂದು ಇದು ಮಾಡಬೇಕು ಅಂತೇಳಿ ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಸಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಕಂದಾಯ ಅಧಿಕಾರಿಗಳನ್ನು ಸಹಕರಿಸಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಇಲ್ಲಿನ ಕೆಲವರು 15-20 ವರ್ಷಗಳ ಇಲ್ಲೇ ಠಿಕಾಣಿ ಓಡೋರು ಭೂಗಳರ ಜೊತೆ ಮಾಡ್ತಾ ಇದ್ದಾರೆ. ಈ ಸರ್ವೆ ನಂಬರ್ 117, ಸರ್ವೆ ನಂಬರ್ 53, ಸರ್ವೆ ನಂಬರ್ 112, ಸರ್ವೆ ನಂಬರ್ 115 ಸರ್ವೆ ಮಾಡುವಾಗ ಬೆಂಗಳೂರು ಬೋರ್ಡವ್ರು ಬಂದು AC ಕಾರಲ್ಲಿ ಬಂದಾಗ ಇಲ್ಲಿನ ಕಂದಾಯ ಅಧಿಕಾರಿಗಳು ಅವ್ರ ಜೊತೆ ಹೋಗಿ ಮಾತುಕತೆ ಮಾಡಿಕೊಂಡು ನೀವು ಸರ್ವೆ ಇಲಾಖೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕೋದು ಯಾವ ನ್ಯಾಯ? ಇದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜವಾಬ್ದಾರಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲಿದೆ. ನಾವು ಕೇಳ್ತಾ ಇರೋದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ಪಕ್ಕದಲ್ಲಿ ಈ ಹೊಂದಿಕೊಂಡಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ವೆ ನಂಬರ್ 117, ಸರ್ವೆ ನಂಬರ್ 53, ಸರ್ವೆ ನಂಬರ್ 118 ಅದರಲ್ಲಿ ಏನು ಒತ್ತುವರಿ ಆಗಿದೆ ಎಲ್ಲ ಜಮೀನನ್ನು ಒತ್ತುವರಿ ತೆರವುಗೊಳಿಸಬೇಕು. ಸರ್ವೆ ನಂಬರ್ 117ರಲ್ಲಿ 2 ಎಕರೆ 14 ಗುಂಟೆ ಒಂದು ಕಲ್ಲು ಬಂಡೆಗಳ ಜಮೀನನ್ನು ಕಲ್ಲು ಕುಟುಕರಿಗೆ ಮೀಸಲಿಡಬೇಕು. ಅದರಲ್ಲಿ ಕೆಳ ಇರುವಂಥ ರೈತರಿಗೆ ಅನಾನುಕೂಲ ಏನಾಗ್ತಾ ಇದೆ? ಈ ಬೆಂಗಳೂರು ಭೂಗಳರು ಯಾವಾಗ ಬಂದರೋ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಅವತ್ತು ಬರೋದು, ಇಲ್ಲಿನ ಕೆಲವರು ಸ್ಥಳೀಯರನ್ನು ಕೈ ಕಟ್ಕೊಳ್ಳೋದು, 1 ಎಕರೆ ಇದ್ದರೆ 10 ಎಕರೆ ಕಾಂಪೌಂಡ್ ಹಾಕೋದು, ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡೋದು, ಕೆಳ ಇರುವಂಥ ರೈತರಿಗೆ ರಸ್ತೆಗಳೇ ಬಿಡಲ್ಲ, ಬಂಡಿದಾರೇನೂ ಬಿಡಲ್ಲ, ಸ್ಮಶಾನಕ್ಕೂ ಬಿಡಲ್ಲ, ಎಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ. ಅದರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಬೆಳೆದ ರೈತರು ಎಲ್ಲಿ ಹೋಗಬೇಕು? ದೇಶ ಯಾವ ಮಾಡಿ ಬಂದಿರುವಂತಹ ಯೋಧರು ಎಲ್ಲಿ ಹೋಗಬೇಕು? ಜಾನುವಾರುಗಳು ಎಲ್ಲಿ ಮೇಯಿಸಬೇಕು? ನಾವು ಈ ಒಂದು ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 117ರಲ್ಲಿನ ಒಂದು 2 ಎಕರೆ 14 ಗುಂಟೆ ಬಂಡೆ ಖರಾಬು ಜಮೀನು ಉಳಿಸಿ ಕಲ್ಲು ಕುಟುಕರಿಗೆ ಮೀಸಲಿಟ್ಟು ರಾಷ್ಟ್ರೀಯ ಹೆದ್ದಾರಿಯಿಂದ 50 ಮೀಟ್ರ್ ಅಷ್ಟೇ ಬರೋದು, 50 ಮೀಟ್ರಲ್ಲಿ 15-20 ಅಡಿ ಈ ಒಂದು ಬಂಡಿ ದಾರಿಯನ್ನು ಅಭಿವೃದ್ಧಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಸರ್ವೆ ನಂಬರ್ 118, 53ರಲ್ಲಿ ಏನು ಒತ್ತುವರಿ ಆಗಿದೆ ಸುಮಾರು 15-20 ಎಕರೆ ಆ ಜಮೀನನ್ನು ಒತ್ತುವರಿ ತೆರವುಗೊಳಿಸುವ ಜೊತೆಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಎಲ್ಲ ಸರ್ಕಾರಿ ಜಮೀನುಗಳನ್ನು ಉಳಿಸಿ ಜಾನುವಾರುಗಳಿಗೆ, ಇಲ್ಲಾಂದರೆ ನಿವೃತ್ತ ಯೋಧರಿಗೆ, ಇಲ್ಲಾಂದರೆ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಫಲ 2 ಎಕರೆ ಮಂಜೂರು ಮಾಡಬೇಕಂತೇಳಿ ದಿನಾಂಕ 25/3/2026 ಬುಧವಾರ ಬೆಳಗ್ಗೆ 11 ಗಂಟೆಗೆ ಸರ್ವೆ ನಂಬರ್ 117ರ ಕಲ್ಲು ಬಂಡೆಗಳ ಜಮೀನಿನ ಮೇಲೆ ನೊಂದ ರೈತ ಮಹಿಳೆಯರು, ರಸ್ತೆ ವಂಚಿತ ರೈತರು, ನಿವೃತ್ತ ಯೋಧರು ಮತ್ತು ರೈತ ಸಂಘದಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದ ಸ್ಥಳಕ್ಕೆ ಮಾನ್ಯ ಉಪವಿಭಾಗಾಧಿಕಾರಿಗಳು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಂದು ಮನವಿ ಸ್ವೀಕರಿಸಿ ನಮಗೆ
ಒಂದು ಲಿಖಿತ ರೂಪದಲ್ಲಿ ನಮಗೆ ಏನು ಭರವಸೆ ಕೊಡಬೇಕು. ಅದುವರೆಗೂ ಬಿಡೋದಿಲ್ಲ. ನಮ್ಮ ಮನವಿಗೆ ಏನಾದ್ರು ಸ್ಪಂದಿಸಿ ಏನೋ ಬರ್ತಾರೆ, ಹೋರಾಟ ಮಾಡ್ತಾರೆ, ಮನವಿ ಕೊಡ್ತಾರೆ ಅಂದರೆ ಮನವಿ ಸ್ವೀಕರಿಸೋದು ಬೇಡ. ನಾವು ಆಹೋರಾತ್ರಿ ವಿಷದ ಬಾಟ್ಲು ಸಮೇತ ಇದೇ ರಸ್ತೆಯಲ್ಲಿ ಇದೇ ಜಮೀನಿನ ಮೇಲೆ ಕುಳಿತು ಹೋರಾಟ ಮಾಡ್ತೀವಿ. ಯಾಕಂದರೆ ನಮ್ಮ ಹೋರಾಟಕ್ಕೆ ನಾವು 15 ದಿನದ ಮುಂಚೆಯೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ನಾವು ಮನವಿಯನ್ನು ನೀಡಿ ಒತ್ತಾಯ ಮಾಡಿದ್ದೀವಿ. ನಮ್ಮ ಹೋರಾಟ ಕಲ್ಲು ಬಂಡೆ ಉಳಿಯಬೇಕು, ರೈತರಿಗೆ ರಸ್ತೆಯಾಗಬೇಕು, ಜಾನುವಾರುಗಳಿಗೆ ಜಮೀನು ಉಳಿಯಬೇಕು ಮತ್ತು ಪ್ರಾಮಾಣಿಕ ಕೆಲಸ ಮಾಡಿರುವ ತಹಸೀಲ್ದಾರರವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ತಾಲೂಕಿನ ಅಭಿವೃದ್ಧಿ ಅಧಿಕಾರರಂಥ ಸಮೃದ್ಧಿ ಮಂಜಣ್ಣನವರ ಒಂದು ಅಭಿಲಾಷೆಗೆ ಸರ್ಕಾರಿ ಭೂಮಿ ಉಳಿಲೇಬೇಕೆಂದೆಂಬ ಹೋರಾಟಕ್ಕೆ ಸಮಸ್ತ ರೈತ ಕೂಲಿ ಕಾರ್ಮಿಕರು, ನಿವೃತ್ತ ಯೋಧರು ಸಹಕರಿಸಬೇಕು. ನಮ್ಮ ಹೋರಾಟ ಜಯ ಸಿಗೋವರೆಗೂ ನಾವು ಹೋರಾಟ ಹಿಂಪಡೆಯಬಾರ್ದಂತೇಳಿ ಈ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಜೊತೆಗೆ ಮತ್ತು ಭೂಗಳರಿಗೆ ಎಚ್ಚರಿಕೆಯನ್ನು ನೀಡ್ತಾ